ನಮಸ್ಕಾರ. ಸ್ಮೃತಿ ಮಂದಾನ ಮತ್ತು ಜಾರ್ಜಿಯಾ ವಾಲ್ ಆರ್ಭಟಕ್ಕೆ ಧ್ವಂಸವಾಯಿತು ಡೆಲ್ಲಿ ಪಡೆ. ಕೊನೆ ಓವರ್ನಲ್ಲಿ ಬೇಕಾಗಿತ್ತು 10 ರನ್. ನಡೆಯಿತು ದೊಡ್ಡ ಹೈಡ್ರಾಮಾ. ಫೈನಲ್ ಪಂದ್ಯ ಗೆದ್ದು ಟ್ರೋಫಿ ಎತ್ತಿ ಹಿಡಿಯಿತು ಆರ್ಸಿಬಿ ತಂಡ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ WPL ನ ಈ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡುದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎನ್ನುವುದು ಮತ್ತೊಮ್ಮೆ ಪ್ರೂವ್ ಆಯಿತು. WPL ನ ಫೈನಲ್ ಪಂದ್ಯದಲ್ಲಿ ನಮ್ಮ ಮನೆಯ ಮಹಾಲಕ್ಷ್ಮಿಯರು ಮತ್ತೊಮ್ಮೆ ಗೆಲುವಿನ ನಗೆ ಬೀರಿದ್ದಾರೆ. ಇದರೊಂದಿಗೆ 2ನೇ ಬಾರಿ WPL ನ ಟೈಟಲ್ ಗೆದ್ದ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ದಾಖಲೆಯ 204 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ತಂಡದ ಪರ ನಾಯಕಿ ಸ್ಮೃತಿ ಮಂದಾನ ಛಲಬಿಡದ ಹೋರಾಟವನ್ನ ನಡೆಸಿದರು. ಇವರಿಗೆ ಒಳ್ಳೆಯ ಜೊತೆಯಾಟವನ್ನ ನೀಡಿದ ಜಾರ್ಜಿಯಾ ವಾಲ್ ಕೂಡ ಗೆಲುವಿನ ರೂವಾರಿ ಎನಿಸಿಕೊಂಡರು. ಸ್ನೇಹಿತರೆ, ಕೊನೆ ಓವರ್ನಲ್ಲಿ 10 ರನ್ಗಳು ಬೇಕಾಗಿದ್ದಾಗ ರಾಧಾ ಯಾದವ್ ಆಡಿದ ಅಮೋಘ ಆಟದ ನೆರವಿನಿಂದಾಗಿ ಆರ್ಸಿಬಿ ಈ ಫೈನಲ್ ಪಂದ್ಯದಲ್ಲಿ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಮತ್ತೊಮ್ಮೆ WPL ನ ಕಪ್ ಎತ್ತಿ ಹಿಡಿದಿದೆ. ಇನ್ನು ಇದಕ್ಕೂ ಮುನ್ನ ವಡೋದರದ ಕುಟುಂಬಿ ಸ್ಟೇಡಿಯಂನಲ್ಲಿ ಆರಂಭವಾದ ಈ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ಸಿಬಿ ನಾಯಕಿ ಸ್ಮೃತಿ ಮಂದಾನ ಬೌಲಿಂಗ್ ಆಯ್ದುಕೊಂಡರು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಲಿಜಲ್ಲಿ ಹಾಗೂ ಶಫಾಲಿ ವರ್ಮಾ ಭರ್ಜರಿ ಆರಂಭವನ್ನ ತಂದುಕೊಡ್ತಾರೆ. ಮೊದಲ ವಿಕೆಟ್ಗೆ 49 ರನ್ಗಳ ಜೊತೆಯಾಟ ಮೂಡಿ ಬಂದಿತು. ಈ ಮಧ್ಯೆ ಶಫಾಲಿ ವರ್ಮಾ 20 ರನ್ ಬಾರಿಸಿ ಅರುಂಧತಿ ರೆಡ್ಡಿರವರಿಗೆ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ಕೆಲ ಹೊತ್ತಲ್ಲೇ ಲಿಜಲ್ಲಿ ಕೂಡ 37 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಆದ್ಯಾಗೂ 3ನೇ ವಿಕೆಟ್ಗೆ ಜೊತೆಯಾದ ಲಾರಾ ಉಲ್ಫಾಟ್ ಹಾಗೂ ಜಮೀಮಾ ರಾಡ್ರಿಗಸ್ ಆರ್ಸಿಬಿ ಬೌಲರ್ಗಳನ್ನ ಕಾಡಿದರು. ಸ್ನೇಹಿತರೆ, ಇವರಿಬ್ಬರ ನಡುವೆ 3ನೇ ವಿಕೆಟ್ಗೆ 76 ರನ್ಗಳ ಜೊತೆಯಾಟ ಕಂಡು ಬಂದಿತ್ತು. ಆದ್ಯಾಗೂ ಕೊನೆ ಹಂತದಲ್ಲಿ ಶೆನೆಲ್ ಹೆನ್ರಿ ಆಡಿದ ಕ್ಯಾಮಿಯೋ ಇನ್ನಿಂಗ್ಸ್ ತಂಡದ ಮೊತ್ತವನ್ನ 200 ರನ್ಗಳ ಗಡಿ ದಾಟುವಂತೆ ಮಾಡಿತ್ತು. ಸ್ನೇಹಿತರೆ, ಮತ್ತೊಂದು ಕಡೆ ಲಾರಾ ಉಲ್ಫಾಟ್ 44 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಮತ್ತು ಶೆನೆಲ್ ಹೆನ್ರಿ ಅಜೇಯ 35 ರನ್ ಸಿಡಿಸಿ ಮಿಂಚಿದರು. ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 203 ರನ್ ಪೇರಿಸಿತು. ಪಂದ್ಯ ಗೆಲ್ಲಲು 204 ರನ್ಗಳ ದೊಡ್ಡ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ತಂಡ ಕಳಪೆ ಆರಂಭ ಪಡೆದುಕೊಂಡಿತು. 2ನೇ ಓವರ್ನಲ್ಲೇ ಗ್ರೇಸ್ ಹ್ಯಾರಿಸ್ ರವರನ್ನ ಬಹುಬೇಗನೆ ಕಳೆದುಕೊಂಡಿತ್ತು. ಆದರೆ ಅಲ್ಲಿಂದ ಶುರುವಾಯಿತು ನೋಡಿ ಆರ್ಸಿಬಿಯ ಪರಾಕ್ರಮದ ಆಟ. ಜಾರ್ಜಿಯಾ ವಾಲ್ ಹಾಗೂ ಸ್ಮೃತಿ ಮಂದಾನ ಡೆಲ್ಲಿ ಬೌಲರ್ಗಳನ್ನ ಮನಸೋ ಇಚ್ಛೆ ದಂಡಿಸಿದರು. ಸ್ನೇಹಿತರೆ, ಪವರ್ ಪ್ಲೇ ಅಂತ್ಯಕ್ಕೆ ಆರ್ಸಿಬಿ 71 ರನ್ಗಳಿಗೆ 1 ವಿಕೆಟ್ ಕಳೆದುಕೊಂಡಿತ್ತು. ಅಲ್ಲಿಂದ ಗೇರ್ ಬದಲಿಸಿದ ಸ್ಮೃತಿ ಮಂದಾನ ಪ್ರತಿ ಓವರ್ಗೆ ಒಂದೊಂದು ಬೌಂಡರಿ ಬಾರಿಸುತ್ತಾ ರಿಕ್ವೈರ್ಡ್ ರನ್ ರೇಟ್ ನ ಮ್ಯಾಚ್ ಮಾಡ್ತಾ ಸಾಗಿದರು. ಸ್ನೇಹಿತರೆ, ಈ ಮಧ್ಯೆ ಜಾರ್ಜಿಯಾ ವಾಲ್ 38 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದರೆ ಸ್ಮೃತಿ ಮಂದಾನ ಕೇವಲ 23 ಎಸೆತಗಳಲ್ಲಿ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಸಿಡಿಸಿ ಮಿಂಚಿದರು. ಸ್ನೇಹಿತರೆ, ಇದರೊಂದಿಗೆ ಆರ್ಸಿಬಿಯ ಗೆಲುವನ್ನ ಕೂಡ ಖಚಿತಪಡಿಸಿದರು ಅಂತಾನೆ ಹೇಳಬಹುದು. 2ನೇ ವಿಕೆಟ್ಗೆ ಜಾರ್ಜಿಯಾ ವಾಲ್ ಹಾಗೂ ಸ್ಮೃತಿ ಮಂದಾನರವರ ನಡುವೆ ಬರೋಬ್ಬರಿ 165 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಕಂಡು ಬಂದಿತ್ತು. ಸ್ನೇಹಿತರೆ, ಇದು ಆರ್ಸಿಬಿಯ ಗೆಲುವನ್ನ ಕನ್ಫರ್ಮ್ ಮಾಡಿತ್ತು. ಈ ವೇಳೆ ಜಾರ್ಜಿಯಾ ವಾಲ್ 54 ಎಸೆತಗಳಿಂದ 79 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇವರ ಈ 79 ರನ್ಗಳಲ್ಲಿ ಬರೋಬ್ಬರಿ 14 ಬೌಂಡರಿಗಳು ಒಳಗೊಂಡಿದ್ದು ವಿಶೇಷ. ಮತ್ತೊಂದು ಕಡೆ ನಾಯಕಿ ಸ್ಮೃತಿ ಮಂದಾನ ಕೊನೆ ಹಂತದಲ್ಲಿ ಎಡವಿ 87 ರನ್ ಬಾರಿಸಿ ಕ್ಲೀನ್ ಬೋಲ್ಡ್ ಆದರು. ಸ್ನೇಹಿತರೆ, ಆದ್ಯಾಗೂ ಕೊನೆ ಓವರ್ನಲ್ಲಿ ಆರ್ಸಿಬಿ ತಂಡದ ಗೆಲುವಿಗೆ 10 ರನ್ಗಳ ಅಗತ್ಯವಿರುತ್ತದೆ. ರಾಧಾ ಯಾದವ್ ಕೊನೆ ಓವರ್ನಲ್ಲಿ 2 ಬೌಂಡರಿ ಬಾರಿಸಿ ಆರ್ಸಿಬಿ ತಂಡಕ್ಕೆ ಭರ್ಜರಿ 6 ವಿಕೆಟ್ಗಳ ಗೆಲುವು ತಂದುಕೊಟ್ಟಿದ್ದಲ್ಲದೆ 2ನೇ ಟ್ರೋಫಿಯನ್ನ ತಂದುಕೊಡ್ತಾರೆ. ಸ್ನೇಹಿತರೆ, ಇದರೊಂದಿಗೆ WPL ಇತಿಹಾಸದಲ್ಲೇ 200ಕ್ಕೂ ಅಧಿಕ ರನ್ಗಳನ್ನ ಚೇಸ್ ಮಾಡಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಇದೀಗ ಆರ್ಸಿಬಿ ಪಾತ್ರವಾಗಿದೆ.